ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಹೇರೂರು ಗ್ರಾಮದಲ್ಲಿ ಮಂಗನ ಕಾಟಕ್ಕೆ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಕಳೆದ 2 ವರ್ಷದಿಂದ ಹಲವಾರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಈ ಮಂಗ ಮತ್ತೆ ಒಂದು ವಾರದಿಂದ ಹೇರೂರು ಗ್ರಾಮದಲ್ಲಿ ಕಾಣಿಸಿಕೊಂಡಿರುವಂತಹ ಮಂಗ ಗ್ರಾಮಸ್ಥರ ಮೇಲೆ ಪದೇ ಪದೇ ಹಲ್ಲೆ ಮಾಡ್ತಿದೆ. ಇದರಿಂದ ಗ್ರಾಮದಲ್ಲಿ ಯಾರು ಹೊರಗಡೆ ಬಾರದಂತೆ ಕರ್ಫ್ಯೂ ಹಾಕಿದ ವಾತಾವರಣ ಸೃಷ್ಟಿಯಾಗಿದೆ. ಗ್ರಾಮಸ್ಥರು ಮಂಗನನ್ನ ಹೊಡೆದು ಓಡಿಸಲು ಪ್ರಯತ್ನಿಸಿದ್ರು. ಯಾವುದೇ ಪ್ರಯೋಜನವಾಗ್ತಿಲ್ಲ ಎಂದು ಗ್ರಾಮಸ್ಥರು ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಗ್ರಾಮಸ್ಥರು ಈ ಸಮಸ್ಯೆಗೆ ಸಂಬಂಧಪಟ್ಟಂತಹ ಇಲಾಖೆಯವರು ಬಂದು ಮಂಗನನ್ನ ಸೆರೆ ಹಿಡಿಯಬೇಕಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೇರೂರು ಗ್ರಾಮದಾಗ ಕರೆ ಮುಸನವಳಿ ಬಹಳಷ್ಟು ಕಿರಿಕಿರಿ ಆಗೈತೆ. ಇಲ್ಲಿ ಸಾರ್ವಜನಿಕರಿಗೆ, ಮಕ್ಕಳಿಗೆ, ಬಹಳಷ್ಟು ಜನರಿಗೆ, ಒಂದು 10-15 ಜನರಿಗೆ ಕಡಿದು ಗಾಯಗೊಳಿಸೈತೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಅದನ್ನೇನಾದರೂ ಮಾಡಿ ಗ್ರಾಮದಿಂದ ಓಡಿಸ್ಬೇಕು. ಇಲ್ಲ ಅಂದ್ರೆ ಅದನ್ನೇನಾದರೂ ಒಂದು ವ್ಯವಸ್ಥೆ ಮಾಡಿ ನಮ್ಮ ಗ್ರಾಮದಿಂದ ಬಿಡಿಸ್ಬೇಕು. ಭಾಳಷ್ಟು ಜನರಿಗೆ ತೊಂದರೆ ಆಗಿ ಗ್ರಾಮಸ್ಥರು ಹೊರಗಡೆ ಬರೋಕೆ ಭಯಭೀತರಾಗ್ಯಾರ. ಎಲ್ಲರೂ ಕೂಡ ನಮ್ಮ ಊರಲ್ಲಿ ಕರ್ಫ್ಯೂ ಥರ ವಾತಾವರಣ ಆಗೈತೆ. ಯಾರೂ ಮನೆ ಬಿಟ್ಟು ಬರೋಕ್ಕಿಲ್ಲ. ಮಕ್ಕಳು ಶಾಲೆಗೆ ಹೋಗೋದು ಪರಿಸ್ಥಿತಿ ಇಲ್ಲ. ಯಾರೂ ಕೆಲಸಕ್ಕೆ ಹೋಗಂಗಿಲ್ಲ, ದನ ಮೇಸಕ್ಕೆ ಹೋಗಂಗಿಲ್ಲ. ಇದಕ್ಕೆ ಸಂಬಂಧಪಟ್ಟರು ಪ್ರಾಣಿ ದಯಾ ಸಂಘರು ಅವ್ರು ಎಲ್ಲಿ ಹೋಗ್ಯಾರ ಏನೋ ಗೊತ್ತಿಲ್ಲ. ಮೊದಲು ಅವ್ರನ್ನ ಬಡಿಬೇಕಾಗೈತೆ ಪ್ರಾಣಿ ದಯಾ ಸಂಘರನ್ನ. ಇಂಥವು ಏನೂ ನೋಡೋಲ್ಲ ಇಂಥವು ಪ್ರಾಣಿ ಹಿಂಸೆ ಮಾಡಿಬಿಡ್ರಂತಾರೆ. ಮತ್ತು ಅದು ಹಿಡ್ಕೊಂಡು ಹೋಗೋದು ಮತ್ತೊಂದು ಗ್ರಾಮಕ್ಕೆ ಬಿಡೋದು, ಬೇರೆ ಗ್ರಾಮದಿಂದ ಹಿಡ್ಕೊಂಬರೋದು ನಮ್ಮ ಗ್ರಾಮಕ್ಕೆ ತಂದು ಬಿಡೋದು. ಈ 2 ವರ್ಷದಲ್ಲಿ ಕನಿಷ್ಠ 5 ಸಲ ಹುಚ್ಚಮಂಗೆ ನಮ್ಮ ಗ್ರಾಮದಲ್ಲಿ ಗಾಯಗೊಳಿಸೈತೆ. ಅದನ್ನ ಏನಾದರೂ ಮಾಡಿ ಕೊಲ್ಲಬೇಕಂತಂದು ನನ್ನ ಅಭಿಪ್ರಾಯನ ನಾನು ತಿಳಿಸಕ್ಕೆ